ವರ್ಷಗಳ ಕಾಲ ಸೌದಿ ಅರೇಬಿಯಾದಲ್ಲಿ ಮರಣದಂಡನೆ ಭೀತಿಯಲ್ಲೇ ದಿನ ದೂಡ್ತಾ ಇದ್ದಂಥ ಕೇರಳದ ಕೋಝಿಕೋಡ್ ನಿವಾಸಿ ಅಬ್ದುಲ್ ರಹೀಂ ಕೊನೆಗೂ ತನ್ನ ತಾಯ್ನಾಡಿಗೆ ಮರಳಿದ್ದಾರೆ. ಇದು ಪ್ರೀತಿ, ಮಾನವೀಯತೆ ಮತ್ತೆ ಒಗ್ಗಟ್ಟಿಗೆ ಸಿಕ್ಕಂಥ ಮಹಾ ಗೆಲುವಾಗಿದೆ. ಅಪರಿಚಿತ ದೇಶವೊಂದರಲ್ಲಿ ಭೀಕರ ಕಾನೂನು ಸಂಘರ್ಷದ ನಡುವೆ ಸಿಲುಕೊಂಡು ಯಾವುದೇ ಕ್ಷಣದಲ್ಲೂ ಪ್ರಾಣ ಪಕ್ಷಿ ಹಾರು ಹೋಗಬಹುದು ಅನ್ನೋ ಆತಂಕದಲ್ಲಿದ್ದ ಒಬ್ಬ ಸಾಮಾನ್ಯ ಚಾಲಕನಿಗೆ ಮರುಜೀವ ಸಿಕ್ಕಿದೆ. 2006ರಲ್ಲಿ ಆರಂಭವಾದ ಅವರ ಈ ಕರಾಳ ಪಯಣ ಕೊನೆಗೂ ಸುಖಾಂತ್ಯವನ್ನು ಕಂಡಿದೆ. ಇಡೀ ಭಾರತೀಯ ಸಮುದಾಯ, ಅದರಲ್ಲೂ ವಿಶೇಷವಾಗಿ ಮಲಯಾಳಿ ಡಯಾಸ್ಪೋರಾ ತೋರಿದಂಥ ಅಪ್ರತಿಮ ಮಾನವೀಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ತಾಯಿಯ ಕಣ್ಣೀರು ಮತ್ತೆ ಹಿತೈಷಿಗಳ ಪ್ರಾರ್ಥನೆಗೆ ಕೊನೆಗೂ ಸೌದಿ ನ್ಯಾಯಾಲಯದ ಪ್ರಕ್ರಿಯೆಗಳಿಂದ ಮನ್ನಣೆ ಸಿಕ್ಕಿದ್ದು ಅಬ್ದುಲ್ ರಹೀಂ ಇವತ್ತು ತನ್ನ ಹೆತ್ತವ್ರ ಮಡಿಲನ್ನ ಸೇರಿದ್ದಾರೆ. 2 ದಶಕಗಳ ಹಿಂದೆ ಅಬ್ದುಲ್ ರಹೀಂ ಸೌದಿ ಅರೇಬಿಯಾಕ್ಕೆ ಹೋದಾಗ ಆತನ ಕಣ್ಣಲ್ಲಿ ಕುಟುಂಬವನ್ನ ನೋಡ್ಕೊಳ್ಳುವ ಮತ್ತೆ ಒಂದು ಒಳ್ಳೆಯ ಭವಿಷ್ಯವನ್ನ ರೂಪಿಸ್ಕೊಳ್ಳುವಂತಹ ಕನಸುಗಳಿದ್ವು. ಅಲ್ಲಿ ಆತನಿಗೆ ಸಿಕ್ಕಿದ್ದು ಒಬ್ಬ ಸೌದಿ ಪ್ರಜೆಯ ಮಗನನ್ನ ನೋಡ್ಕೊಳ್ಳುವ ಮತ್ತೆ ಚಾಲಕನಾಗಿ ಕೆಲಸ ಮಾಡುವಂತಹ ಜವಾಬ್ದಾರಿ. ಆದ್ರೆ 2006ರಲ್ಲಿ ಆ 14 ವರ್ಷದ ಬಾಲಕನಿಗೆ ವೈದ್ಯಕೀಯ ನೆರವು ನೀಡುವಂತಹ ಸಲಕರಣೆಯೊಂದು ಕಳಚ್ಕೊಂಡಾಗ ಆತ ಉಸಿರುಗಟ್ಟಿ ಸಾವನ್ನಪ್ಪಿದಾಗ ಎಲ್ಲಾನು ಹಳಿ ತಪ್ಪೋಯ್ತು. ಈ ಘಟನೆಯ ಸುತ್ತ 2 ಭಿನ್ನ ವಾದಗಳು ನ್ಯಾಯಾಲಯದ ಮುಂದೆ ಬರ್ತವೆ. ಸೌದಿ ಅರೇಬಿಯಾದ ಮಾಲೀಕರು ಮತ್ತೆ ಪ್ರಾಸಿಕ್ಯೂಷನ್ ಮಂಡಿಸಿದಂಥ ಪ್ರಮುಖ ಆರೋಪ ಅಂತ ಅಂದ್ರೆ ಅಬ್ದುಲ್ ರಹೀಂ ಅವರೇ ಆ ಬಾಲಕನ ಸಾವಿಗೆ ಕಾರಣರಾಗಿದ್ದಾರೆ ಅನ್ನೋದು. ಬಾಲಕನಿಗೆ ಉಸಿರಾಟ ಮತ್ತೆ ವೈದ್ಯಕೀಯ ನೆರವು ನೀಡೋದಕ್ಕೆ ಅಳವಡಿಸಲಾಗಿದ್ದಂತಹ ಜೀವರಕ್ಷಕ ಸಾಧನವನ್ನ ರಹೀಂ ಕಳಚಿದ್ರಿಂದಾಗಿನೇ ಈ ಒಂದು ದುರಂತ ಸಂಭವಿಸಿತು ಅನ್ನೋದು ಮಾಲೀಕರ ಪ್ರಮುಖ ವಾದ ಆಗಿತ್ತು. ಸೌದಿ ನ್ಯಾಯಾಲಯದಲ್ಲಿ ಮಾಲೀಕರ ಈ ವಾದಕ್ಕೇನೆ ಹೆಚ್ಚಿನ ಕಾನೂನು ತೂಕ ದೊರೆತು ಇದರ ಆಧಾರದ ಮೇಲೆ ರಹೀಂಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಲಾಯಿತು. ಇದು ರಹೀಂ ಪಾಲಿಗೆ ಪ್ರತಿದಿನಾನು ಸಾವಿನೊಂದಿಗೆ ನಡೆಸುವಂತ ಹೋರಾಟ ಆಗಿತ್ತು. ಕೇರಳದ ಆತನ ಸಣ್ಣ ಹಳ್ಳಿಯಲ್ಲಿ ವೃದ್ಧ ತಾಯಿ ತನ್ನ ಮಗನಿಗಾಗಿ ಕಣ್ಣೀರು ಸುರಿಸ್ತಾ ಆ ದೇವರಲ್ಲಿ ಹಗಲಿರುಳು ಪ್ರಾರ್ಥಿಸ್ತಾ ಇದ್ಲು. ವರ್ಷಗಳು ಉರುಳಿದ್ವು, ಆದ್ರೆ ಬಿಡುಗಡೆಯ ಯಾವುದೇ ಭರವಸೆ ಕಾಣ್ತಾ ಇರಲಿಲ್ಲ. ಮರಣದಂಡನೆಯ ತೂಗುಗತ್ತಿ ಸದಾ ಆತನ ತಲೆ ಮೇಲಿತ್ತು. ಮತ್ತೊಂದ್ ಕಡೆಗೆ ಅಬ್ದುಲ್ ರಹೀಂ ಮತ್ತೆ ಅವ್ರ ಪರ ವಕೀಲರು ಮೊದಲಿನಿಂದಾನು ಈ ಒಂದು ಘಟನೆಯನ್ನ ಸಂಪೂರ್ಣವಾಗಿ ಒಂದು ದುರದೃಷ್ಟಕರ ಆಕಸ್ಮಿಕ ಅಂತ ಪ್ರತಿಪಾದಿಸ್ತಾ ಬಂದಿದ್ದಾರೆ. ತಮಗೆ ಬಾಲಕನಿಗೆ ಹಾನಿ ಮಾಡುವಂತ ಯಾವುದೇ ಉದ್ದೇಶನೇ ಇರಲಿಲ್ಲ, ಮತ್ತೆ ಆತನ ಸಾವಿಗೆ ಕಾರಣ ಆದಂತ ಉಪಕರಣ ಉದ್ದೇಶಪೂರ್ವಕವಾಗಿ ಕಳಿಸಿದ್ದಲ್ಲ, ಬದಲಿಗೆ ಅದು ಅಚಾತುರ್ಯದಿಂದಾಗಿ ಸಂಭವಿಸಿದಂತ ಒಂದು ಘಟನೆ ಅನ್ನೋದು ರಹೀಂ ಅವರ ವಾದ ಆಗಿತ್ತು. ವಿದೇಶ ನೆಲದಲ್ಲಿ ಭಾಷೆಯ ಅಡೆತಡೆಗಳು ಮತ್ತೆ ಸ್ಥಳೀಯ ಕಾನೂನು ಪ್ರಕ್ರಿಯೆಗಳ ಸೂಕ್ಷ್ಮತೆಗಳ ಅರಿವಿಲ್ಲದ ಕಾರಣ ತಮ್ಮ ಕಡೆಯ ಸಮರ್ಥನೆಯನ್ನ ಆರಂಭಿಕ ಹಂತದಲ್ಲಿ ಅಷ್ಟೊಂದು ಪರಿಣಾಮಕಾರಿಯಾಗಿ ಮಂಡಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನುವಂಥ ಒಂದು ಅಂಶವನ್ನು ಕೂಡ ಅವ್ರ ಪರವಾಗಿ ಗುರುತಿಸಲಾಯಿತು. ಈ ಕಗ್ಗತ್ತಲಲ್ಲಿ ಒಂದು ಆಶಾಕಿರಣ ಮೂಡಿದ್ದು 2024ರ ಮೇ ತಿಂಗಳಲ್ಲಿ. ಮೃತನ ಕುಟುಂಬ ರಹೀಂನನ್ನ ಕ್ಷಮಿಸೋದಕ್ಕೆ ರೆಡಿ ಆಯ್ತು. ಆದ್ರೆ ಅದಕ್ಕೆ ಪ್ರತಿಯಾಗಿ ಅವರು ಬೇಡಿಕೆ ಇಟ್ಟಿದ್ದು ಬರೋಬ್ಬರಿ 15 ಮಿಲಿಯನ್ ಸೌದಿ ರಿಯಾಲ್, ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಅದು ಸುಮಾರು 34 ಕೋಟಿಗೂ ಹೆಚ್ಚಿನ ಮೊತ್ತದ ಬ್ಲಡ್ ಮನಿ. ಅದು ಒಬ್ಬ ಬಡ ಚಾಲಕನ ಕುಟುಂಬಕ್ಕೆ ಇದು ಊಹಿಸೋದಿಕ್ಕೂ ಕೂಡ ಸಾಧ್ಯ ಇಲ್ಲದೆ ಇರೋಷ್ಟು ದೊಡ್ಡ ಮೊತ್ತ ಆಗಿತ್ತು. ಇಲ್ಲಿಂದಾನೆ ಜಗತ್ತೇ ಬೆರಗಾಗುವಂಥ ಮಾನವೀಯತೆಯ ಇತಿಹಾಸವೊಂದು ಸೃಷ್ಟಿಯಾಯಿತು. ರಹೀಂನನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳೇಬೇಕು ಅಂತ ಪಣ ತೊಟ್ಟ ಕೇರಳದ ಮತ್ತೆ ಗಲ್ಫ್ ದೇಶಗಳ ಮಲಯಾಳಿ ಸಮುದಾಯ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಕ್ರೌಡ್ ಫಂಡಿಂಗ್ ಅಭಿಯಾನವನ್ನ ಕೈಗೆತ್ತಿಕೊಳ್ತು. ಸಣ್ಣ ಅಂಗಡಿಯವನಿಂದ ಹಿಡಿದು ದೊಡ್ಡ ಉದ್ಯಮಿಗಳವರೆಗೆ, ರಿಕ್ಷಾ ಚಾಲಕರಿಂದ ಹಿಡಿದು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನು ತಮ್ಮ ಕೈಲಾದಷ್ಟು ಹಣವನ್ನ ನೀಡಿದ್ರು. ಕೇವಲ ಕೆಲವೇ ದಿನಗಳಲ್ಲಿ ಇಡೀ ಭಾರತನೇ ಬೆಚ್ಚಿ ಬೀಳೋ ಹಾಗೆ 35 ಕೋಟಿ ರೂಪಾಯಿಗಳ ನಿಧಿ ಸಂಗ್ರಹ ಆಯಿತು. ಈ ಹಣವನ್ನ ಸೌದಿ ನ್ಯಾಯಾಲಯಕ್ಕೆ ಹಸ್ತಾಂತರಿಸಿದ ನಂತರ ಸಂತ್ರಸ್ತ ಕುಟುಂಬ ಡೆತ್ ವಾರೆಂಟ್ ಅನ್ನ ಹಿಂಪಡೆಯೋದಕ್ಕೆ ಒಪ್ಕೊಳ್ತು. ಜುಲೈ 2024ರಲ್ಲಿ ಸೌದಿ ನ್ಯಾಯಾಲಯ ಮರಣದಂಡನೆಯನ್ನ ರದ್ದುಗೊಳಿಸಿತು. ಆದ್ರೂ ಸಾರ್ವಜನಿಕ ಹಕ್ಕುಗಳ ಕಾಯ್ದೆಯಡಿ ಆತನಿಗೆ 20 ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು. ಅದು 2026ರ ಮೇ 19ರ ಮಧ್ಯರಾತ್ರಿಯಂದು ಅಧಿಕೃತವಾಗಿ ಮುಕ್ತಾಯಗೊಳ್ತು. ಗಲ್ಫ್ ದೇಶಗಳಲ್ಲಿ ಕೆಲಸ ಮಾಡುವಂತಹ ಲಕ್ಷಾಂತರ ಭಾರತೀಯ ವಲಸಿಗ ಕಾರ್ಮಿಕರ ಕಾನೂನು ಭದ್ರತೆ ಮತ್ತೆ ಸಂವಹನದ ಕೊರತೆ ಎಷ್ಟು ಗಂಭೀರವಾದುದು ಅನ್ನೋದು ಈ ಒಂದು ಘಟನೆಯಿಂದ ಸ್ಪಷ್ಟ ಆಗುತ್ತೆ. ಭಾಷೆಯ ಅರಿವಿಲ್ಲದೆ, ಸ್ಥಳೀಯ ಕಾನೂನಿನ ಸೂಕ್ಷ್ಮತೆಗಳ ತಿಳಿಯದೇನೆ ಸಣ್ಣ ಪುಟ್ಟ ಆಕಸ್ಮಿಕಗಳಿಗೂ ಕೂಡ ಹೇಗೆ ಮರಣದಂಡನೆಯಂಥ ಕಠಿಣ ಶಿಕ್ಷೆಗೆ ಕಾರಣ ಆಗಬಹುದು ಅನ್ನೋದಕ್ಕೆ ಈ ಒಂದು ಪ್ರಕರಣನೇ ಸಾಕ್ಷಿ. ಭಾರತೀಯ ರಾಯಭಾರ ಕಚೇರಿಯ ಪಾತ್ರ ಇಲ್ಲಿ ಶ್ಲಾಘನೀಯವಾಗಿದೆ. ರಾಯಭಾರ ಕಚೇರಿ ನಿರಂತರವಾಗಿ
ಸೌದಿ ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿದ್ದು ಕಾನೂನು ಪ್ರಕ್ರಿಯೆಗಳನ್ನು ಸುಗಮಗೊಳಿಸೋದಿಕ್ಕೆ ಮತ್ತೆ ರಹೀಂನ ಆರೋಗ್ಯದ ಮೇಲೆ ನಿಗಾ ಇಡೋದಿಕ್ಕೆ ಶ್ರಮಿಸಿತು. ಈ ಘಟನೆಯು ಜಾಗತಿಕ ಮಟ್ಟದಲ್ಲಿ ಸಾಮಾಜಿಕ ಮಾಧ್ಯಮಗಳ ಶಕ್ತಿ ಮತ್ತೆ ಒಗ್ಗಟ್ಟಿನ ಅದ್ಭುತ ಪ್ರದರ್ಶನವಾಗಿದೆ. ಜಾತಿ, ಮತ, ಧರ್ಮದ ಭೇದ ಇಲ್ಲದೇನೆ ಕೇವಲ ಒಬ್ಬ ಭಾರತೀಯ ಸೋದರನನ್ನ ಬದುಕಿಸಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಕೋಟ್ಯಾಂತರ ರೂಪಾಯಿಗಳನ್ನ ಒಟ್ಟುಗೂಡಿಸಿದ್ದು ಜಗತ್ತಿನ ಇತಿಹಾಸದಲ್ಲೇ ವಿರಳ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನು ಹೋರಾಟಗಳನ್ನ ಮಾನವೀಯತೆಯ ಮೂಲಕ ಹೇಗೆ ಎದುರಿಸಬಹುದು ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅಬ್ದುಲ್ ರಹೀಂನ ಬಿಡುಗಡೆ ಆದೇಶಕ್ಕೆ ಅಧಿಕಾರಿಗಳು ಸಹಿ ಹಾಕಿ ನಿರ್ಗಮನ ವೀಸಾ ಪ್ರಕ್ರಿಯೆಗಳು ಪೂರ್ಣಗೊಂಡ ಸುದ್ದಿ ತಿಳಿತಾ ಇದ್ದ ಹಾಗೇನೆ ಕೇರಳದ ಕೋಝಿಕೋಡ್ ಜಿಲ್ಲೆಯ ರಾಮನಟ್ಟುಕರಾದಲ್ಲಿರುವಂತಹ ಆತನ ನಿವಾಸದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು. ಕಳೆದ 20 ವರ್ಷಗಳಿಂದ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಂತಹ ಆತನ ಮನೆಯಲ್ಲಿ ಈಗ ಆನಂದ ಬಾಷ್ಪದ ಮಹಾಪೂರಾನೆ ಹರಿದಿದೆ. ರಹೀಂ ಸೌದಿ ಅರೇಬಿಯಾದಿಂದ ಭಾರತಕ್ಕೆ ವಿಮಾನ ಏರಿದ ಕ್ಷಣದಿಂದ ಹಿಡಿದು ಆತ ತನ್ನ ಹಳ್ಳಿಯ ಮಣ್ಣನ್ನ ತುಳಿಯುವವರೆಗೂ ಅಲ್ಲಿ ನೆರೆದಿದ್ದಂಥ ನೂರಾರು ಜನರ ಕಣ್ಣುಗಳಲ್ಲಿ ಹರ್ಷದ ಕಣ್ಣೀರು ತುಂಬಿತ್ತು. ಮಗನನ್ನ ನೋಡೋದಿಕ್ಕೆ ಕಾಯ್ತಾ ಇದ್ದಂಥ ಆ ವೃದ್ಧ ತಾಯಿಯ ಮುಖದಲ್ಲಿ ಕೊನೆಗೂ ನೆಮ್ಮದಿಯ ನಗು ಮೂಡಿದೆ. ನೆರೆಹೊರೆಯವರು, ಬಂಧು ಮಿತ್ರರು ಪರಸ್ಪರ ಸಿಹಿಯನ್ನ ಹಂಚಿಕೊಂಡು ಅಪ್ಪಿಕೊಂಡು ಸಂತಸವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಗಳು ಎಂಥವರ ಕರುಳನ್ನು ಹಿಂಡು ಹಾಗಿದ್ವು. 20 ವರ್ಷಗಳ ಕಾಯುವಿಕೆ, ಪ್ರಾರ್ಥನೆ ಮತ್ತೆ ಹೋರಾಟಕ್ಕೆ ಈ ಕೊನೆಗೂ ಫಲ ಸಿಕ್ಕಿದೆ ಅಂತ ಇಡೀ ಗ್ರಾಮನೇ ಸಂಭ್ರಮಿಸ್ತಾ ಇದೆ. ಮನೆ ಮುಂದೆ ನೆರೆದಿದ್ದಂಥ ಅಪಾರ ಜನಸ್ತೋಮ ಮಾನವೀಯತೆಗೆ ಜಯವಾಗ್ಲಿ ಅನ್ನುವಂಥ ಘೋಷಣೆಗಳನ್ನ ಕೂಗ್ತಾ ತಮ್ಮ ಪ್ರೀತಿಯ ರಹೀಂನನ್ನ ಆತ್ಮೀಯವಾಗಿ ಸ್ವಾಗತಿಸಿತು. ಅಬ್ದುಲ್ ರಹೀಮನ ಈ ಪುನರ್ಜನ್ಮದ ಕಥೆ ಇಡೀ ಜಗತ್ತಿಗೇನೆ ಪ್ರೀತಿ ಮತ್ತೆ ಭರವಸೆಯ ದೊಡ್ಡ ಸಂದೇಶವನ್ನ ನೀಡಿದೆ. ಮಾನವೀಯತೆ ಇನ್ನೂ ಸತ್ತಿಲ್ಲ. ಹಣಕ್ಕಿಂತ ಮತ್ತೆ ಕಾನೂನಿನ ಕಟ್ಟುಪಾಡುಗಳಿಗಿಂತನೂ ಜನರ ಒಗ್ಗಟ್ಟು ಮತ್ತೆ ಕರುಣೆ ಬಹಳ ದೊಡ್ಡದು ಅನ್ನೋದನ್ನ ಈ ಒಂದು ಘಟನೆ ಸಾಬೀತುಪಡಿಸಿದೆ. 20 ವರ್ಷಗಳ ಕಾಲ ಆ ಸೌದಿಯ ಕತ್ತಲ ಕೋಣೆಯಲ್ಲಿ ಕಳೆದು ಹೋಗಿದ್ದಂಥ ರಹೀಂನ ಜೀವನಕ್ಕೆ ಇವತ್ತು ಭಾರತೀಯ ಸಮುದಾಯ ಒಂದು ಹೊಸ ಬೆಳಕನ್ನ ನೀಡಿದೆ. ಈ ಯಶಸ್ವಿ ಹೋರಾಟ ಮುಂದಿನ ದಿನಗಳಲ್ಲಿ ವಿದೇಶಗಳಲ್ಲಿ ಸಂಕಷ್ಟಕ್ಕೆ ಸಿಲುಕುವಂತ ಇತರ ಭಾರತೀಯರಿಗೂ ಒಂದು ಆಶಾಕಿರಣವಾಗಲಿದೆ ಅಲ್ಲದೇನೆ ಕಷ್ಟ ಕಾಲದಲ್ಲಿ ನಾವೆಲ್ಲರೂ ಒಂದಾಗಿ ನಿಲ್ಬೇಕು ಅನ್ನೋಂಥ ಒಂದು ಪಾಠವನ್ನ ಕಲಿಸಿದೆ. ರಹೀಂ ಇವತ್ತು ತನ್ನ ಹೆತ್ತ ತಾಯಿಯ ಮಡಿಲನ್ನ ಸೇರಿದ್ದು ಆತನ ಜೀವನದ ಮುಂದಿನ ದಿನಗಳು ಶಾಂತಿ ಮತ್ತೆ ನೆಮ್ಮದಿಯಿಂದ ಕೂಡಿರಲಿ ಅನ್ನೋದೇ ಇಡೀ ದೇಶದ ಹಾರೈಕೆಯಾಗಿದೆ. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.